ನಮಸ್ಕಾರ ಮಕ್ಕಳೇ. ಇವತ್ತು ತೆನಾಲಿ ರಾಮಕೃಷ್ಣನ ಕಥೆಗಳಲ್ಲಿ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಕಥೆಯ ಹೆಸರು ದುರಾಸೆಯ ವ್ಯಾಪಾರಿಗೆ ಪಾಠ. ಏನಿದು ಕಥೆ ಅಂತ ನೋಡ್ಕೊಂಬರೋಣ. ಒಂದು ದಿನ ವಿಜಯನಗರದಲ್ಲಿ ಧನರಾಜ ಎಂಬ ಶ್ರೀಮಂತ ವ್ಯಾಪಾರಿ ಇರ್ತಾನೆ. ಅವನು ಬಹಳ ದುರಾಸೆಯವನಾಗಿರ್ತಾನೆ. ಉತ್ತಮ ಗುಣಮಟ್ಟದ ಬಟ್ಟೆಗಳನ್ನು ಕೊಡ್ತೀನಿ ಅಂತ ಹೇಳಿ ಕಡಿಮೆ ಗುಣಮಟ್ಟದ ಬಟ್ಟೆಗಳನ್ನು ಹೆಚ್ಚು ಬೆಲೆಗೆ ಮಾರ್ತಾ ಇರ್ತಾನೆ. ಇದರಿಂದ ಬಡ ಜನರನ್ನು ಮೋಸ ಮಾಡಿ ಅಪಾರ ಹಣವನ್ನು ಸಂಪಾದನೆ ಮಾಡ್ತಿರ್ತಾನೆ. ಊರಿನ ಜನರು ಈ ಅನ್ಯಾಯವನ್ನು ಸಹಿಸ್ಕೊಳ್ತಾ ಇರ್ತಾರೆ. ಆದರೆ ಕೊನೆಗೊಂದು ದಿನ ಅವರು ರಾಜನಾದ ಶ್ರೀಕೃಷ್ಣ ದೇವರಾಯನ ಬಳಿ ಈ ದೂರನ್ನು ನೀಡ್ತಾರೆ. ಆಗ ರಾಜನು ಸತ್ಯವನ್ನು ತಿಳಿಯಲು ತೆನಾಲಿರಾಮನಿಗೆ ಈ ಜವಾಬ್ದಾರಿಯನ್ನು ಕೊಡ್ತಾನೆ. ಒಂದು ದಿನ ತೆನಾಲಿರಾಮ ಸಾಮಾನ್ಯ ವ್ಯಾಪಾರಿಯ ವೇಷದಲ್ಲಿ ಧನರಾಜನ ಅಂಗಡಿಗೆ ಹೋಗ್ತಾನೆ. ಅಲ್ಲಿ ದುಬಾರಿ ಬೆಲೆಯ ರೇಷ್ಮೆಯ ಬಟ್ಟೆಯನ್ನು ಖರೀದಿಸ್ತಾನೆ. ವ್ಯಾಪಾರಿ ಅದನ್ನು ಅತ್ಯುತ್ತಮ ಗುಣಮಟ್ಟದ್ದು ಅಂತ ಹೇಳಿ ಅತ್ಯಂತ ಹೆಚ್ಚಿನ ಹಣವನ್ನು ತಗೊಂಡು ಕೊಡ್ತಾನೆ. ಮರುದಿನ ತೆನಾಲಿರಾಮ ಅದೇ ಬಟ್ಟೆಯನ್ನು ರಾಜಸಭೆಗೆ ತೆಗೆದುಕೊಂಡು ಬಂದು ಪರಿಣಿತರಲ್ಲಿ ನೇಯ್ಗೆಕಾರರಿರ್ತಾರಲ್ಲ ಅವರಲ್ಲಿ ಈ ಬಟ್ಟೆಯ ಗುಣಮಟ್ಟವನ್ನು ಪರೀಕ್ಷಿಸಿ ಅಂತ ಕೊಡ್ತಾನೆ. ಆಗ ಅವರೆಲ್ಲ ಹೇಳ್ತಾರೆ, ಇದು ಕಡಿಮೆ ಗುಣಮಟ್ಟದ ಬಟ್ಟೆ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಶ್ರೀಕೃಷ್ಣ ದೇವರಾಯ ವ್ಯಾಪಾರಿಯನ್ನು ಅರಮನೆಗೆ ಕರೆಸ್ತಾರೆ. ಹಾಗೂ ಅವನ್ನ ಪ್ರಶ್ನೆ ಕೇಳ್ತಾರೆ. ಆಗ ಧನರಾಜ ತನ್ನ ತಪ್ಪನ್ನು ಒಪ್ಕೋತಾನೆ. ರಾಜನು ಆಗ ವ್ಯಾಪಾರಿಗೆ ಶಿಕ್ಷೆಯನ್ನು ವಿಧಿಸ್ತಾನೆ. ಮೋಸದಿಂದ ಪಡೆದ ಹಣವನ್ನು ಜನರಿಗೆ ಹಿಂತಿರುಗಿಸುವಂತೆ ಆದೇಶ ಕೊಡ್ತಾನೆ. ಜೊತೆಗೆ ಇನ್ನು ಮುಂದೆ ಯಾವುದೇ ಮೋಸ ಮಾಡದೆ ಎಚ್ಚರಿಕೆಯಿಂದ ವ್ಯಾಪಾರ ಮಾಡೋಕ್ಕೆ ಹೇಳ್ತಾನೆ. ವ್ಯಾಪಾರಿ ತನ್ನ ತಪ್ಪಿನ ಅರಿವಾಗುತ್ತೆ. ಆತ ಪ್ರಾಮಾಣಿಕವಾಗಿ ವ್ಯಾಪಾರ ಮಾಡಲು ಆರಂಭಿಸ್ತಾನೆ. ಜನರು ಸಂತೋಷದಿಂದ ಅವನಿಗೆ ಅಂಗಡಿಗೆ ಹೋಗಿ ತಮಗೆ ಬೇಕಾದ ಬಟ್ಟೆಗಳನ್ನು ತಗೊಳ್ಳಲು ಪ್ರಾರಂಭಿಸ್ತಾರೆ. ಮಕ್ಕಳೇ, ಈ ಕಥೆಯ ನೀತಿ ಇಷ್ಟೆ. ದುರಾಸೆ ಮತ್ತು ಮೋಸದಿಂದ ಗಳಿಸಿದ ಸಂಪತ್ತು ಶಾಶ್ವತ ಅಲ್ಲ. ಪ್ರಾಮಾಣಿಕತೆ ಮತ್ತು ನ್ಯಾಯವೇ ನಿಜವಾದ ಯಶಸ್ಸಿನ ದಾರಿ. ಅದರಿಂದ ನೀವು ಯಾವಾಗಲೂ ನ್ಯಾಯಯುತವಾಗಿ ಇರಿ ಮಕ್ಕಳೇ. ಅದು ನಿಮಗೆ ಬಹಳ ಒಳ್ಳೆಯದನ್ನು ತರುತ್ತೆ.